ಈಗ ಗೋವಾದಲ್ಲಿ ಎಣ್ಣೆ ಲೀಗಲ್ ಮಾಡ್ಬಿಟ್ಟವ್ರೆ. ಎಣ್ಣೆ ಹೊಡೆದಿರೋನ್ಗೆ ಇವ್ರು ಪೊಲೀಸ್ನವರ ಅಲ್ವಾ ಅಂತ ಹೆಂಗ್ ಗೊತ್ತಾಗ್ತದೆ? ಭಾರತದ ಅತ್ಯಂತ ಚಿಕ್ಕ ರಾಜ್ಯದಲ್ಲಿ ನಾನಿವಾಗ ಇರೋದು. ಸೆಂಟ್ ಫ್ರಾನ್ಸಿಸ್ ಸೇವಿಯರ್ ಅವರ ಮೃತದೇಹ ಇದೆಯಂತೆ. ಸುಮಾರು 500 ವರ್ಷಗಳಿಂದ ಈ ಜಾಗದಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಒಳಗಡೆ ಹೋಗಿ ಆ ಮೃತದೇಹನ ತೋರ್ಸೋದಿಕ್ಕೆ. ಜಾಸ್ತಿ ಸಿಗೋದೇನಪ್ಪ ಅಂತ ಅಂದ್ರೆ ಪೇಂಟೇ ಆಗದಿರೋ ಅಂತ ಗೋಡೆಗಳು, ಜನಗಳು ವಾಸನೆ ಮಾಡ್ತಲೇ ಇರೋ ಬಿದ್ದೋಗಿರೋ ಅಂತ ಬಿಲ್ಡಿಂಗ್ಗಳು. ಇವರು ನೋಡಿ ಇಲ್ಲಿ, ಇದು ಗೋವಾದ ಬಂದರು. ಈ ಗೋವಾದಲ್ಲಿ ಪೆಟ್ರೋಲ್ ಬಂಕ್ ಹುಡುಕ್ಬೇಕು ಗುರು ನಾವು, ಎಲ್ಲೈತೆ ಅಂತ. ಹೈವೇಗಳಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ. ಎಲ್ಲ ಕಡೆ ಶಿವಾಜಿ ಮಹಾರಾಜು ಗುರು ಅವ್ರೇನಾದ್ರು ಗೋವಾನ ಆಳ್ವಿಕೆ ಮಾಡಿದ್ರಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಈ ವಿಡಿಯೋ ಪೂರ್ತಿ ಗೋವಾದ ಒಳಗಡೆ ಬೈಕಲ್ಲಿ ಓಡಾಡೋ ವಿಡಿಯೋ ಆಗಿರುತ್ತೆ. ಸೊ ಇವಾಗ ನಾವಿರೋದು ಬಾಗಾ ಬೀಚು ಮತ್ತೆ ಕಲ್ಲಂಗುಟ್ಟ ಬೀಚು ಮಧ್ಯಭಾಗದಲ್ಲಿ ಒಂದು ಗೋವಾದ ಒಂದು ರಸ್ತೆಯಲ್ಲಿ ಇರೋದು ನಾವು. ನೋಡಿ, ಇಡೀ ಗೋವಾನ ನಾನು ನಿಮ್ಗೆ ಬೈಕಲ್ಲೇ ತೋರಿಸ್ತೀನಿ, ನೋಡ್ಕೊಂಬಿಡಿ. ಈಗ ಗೋವಾದಲ್ಲಿ ಎಣ್ಣೆ ಲೀಗಲ್ ಮಾಡ್ಬಿಟ್ಟವ್ರೆ. ಯಾರು ಯಾವಾಗ ಬೇಕಾದ್ರೂ ಎಣ್ಣೆ ಹಾಕೊಂಡು ಓಡಾಡ್ತಿರ್ತಾರೆ. ಇಲ್ಲಿ ಪೊಲೀಸ್ನವ್ರು ನೋಡಿದ್ರೆ ಒಂದೇ ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ, ಅವರೇ ಸಿಗ್ನಲ್ ನ ಮೂವ್ ಮಾಡ್ತಾರೆ, ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ. ಎಣ್ಣೆ ಹೊಡೆದಿರೋನ್ಗೆ ಇವ್ರು ಪೊಲೀಸ್ನವರ ಅಲ್ವಾ ಅಂತ ಹೆಂಗ್ ಗೊತ್ತಾಗ್ತದೆ? ಗೊತ್ತಿಲ್ಲ. ಏನಿದು ಇವರು ಯಾವ ತರ ಯೋಚನೆ ಮಾಡಿ ಸಿಗ್ನಲ್ ಹಾಕ್ಸಿಲ್ಲ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಎಂತೆಂತ ಹೆದ್ದಾರಿಗಳು ಗುರು. ನಮ್ಮ ಬೆಂಗಳೂರಿಗೆ ಏನಾದ್ರು ಹೋಗ್ಬಿಟ್ರೆ ಈ ತರ ಒಂದೊಂದು ರೋಡಲ್ಲಿ 2 ಮೀಟರ್ಗೆ ಒಂದೊಂದು ಸಿಗ್ನಲ್ ಹಾಕ್ಬಿಡ್ತಾರೆ. ಅದು ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಮಸ್ತಾಗೈತೆ ನೋಡ್ರಪ್ಪ, ಹಳೇ ಬಿಲ್ಡಿಂಗ್ಗಳು. ನೀವು ಗೋವಾದಲ್ಲಿ ಮಾತ್ರ ನೋಡಕ್ ಸಾಧ್ಯ. ನಾನು ಯಾವ್ದಾದ್ರು ಪೋರ್ಚುಗೀಸ್ ದೇಶಕ್ಕೆ ಬಂದಿದ್ದೀನ ಅಂತ ಅನ್ಸುತ್ತೆ ನೋಡಿದ್ರೆ. ಬಟ್ 450 ವರ್ಷ ಇಡೀ ಗೋವಾನ ಆಳ್ವಿಕೆ ಮಾಡಿದಂತ ಪೋರ್ಚುಗೀಸರು ಕೊನೆಗೆ ಉಳಿಸೋಗಿರೋದು ನೋಡಿ ಈ ತರ ಹಳೆ ಬಿಲ್ಡಿಂಗ್ಗಳು, ಕಿತ್ತೋಗಿರೋ ರೋಡ್ಗಳು, ಸಿಗ್ನಲ್ ಇಲ್ಲದ ದೇಶಗಳು. ಅಂತೂ ಇಂತೂ ಎಲ್ಗೋ ಬಂದು ಯಾವ್ದೋ ಸ್ಟೇಡಿಯಂ ಕಾಣಿಸ್ತೈತೆ. ಸ್ಟೇಡಿಯಂ ಐತಾ ಇಲ್ಲಿ? ಗೊತ್ತಿಲ್ಲ. ಅಗಳೋ ಜನ್ಸಿ ಹಾ, ಇದೇನಪ್ಪ ಈ ತರ ಐತೆ? ಎಲ್ಲಾ ಕಡೆ ಶಿವಾಜಿ ಮಹಾರಾಜು ಗುರು ಅವ್ರೇನಾದ್ರು ಗೋವಾನ ಆಳ್ವಿಕೆ ಮಾಡಿದ್ರಾ? ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಗುರು ನೋಡಿ, ಇಲ್ಲಿ ಶಿವಾಜಿ ಮಹಾರಾಜ್ ಅವ್ರದ್ದು ಒಂದು ದೊಡ್ಡ ಪ್ರತಿಮೆ ಐತೆ ಪಣಜಿ ಹತ್ರ. ನನಗೆ ಗೊತ್ತಿಲ್ಲ ಪಣಜಿನ ಶಿವಾಜಿ ಮಹಾರಾಜ್ ಅವರು ವಶಪಡಿಸ್ಕೊಂಡಿದ್ರ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಿಡಿ ಗುರು. ನನಗೆ ಕಿರ್ಚಿ ಗಂಟು ಕಿತ್ತೋಗ್ಬಿಡ್ತು. ಯಾಕೆ ಅಂದ್ರೆ ಗಾಳಿ ಬಟ್ಟ ತುಂಬಾ ಹೊಡಿತಾ ಇದೆ. ಇದ್ರಲ್ಲಿ ಬೇರೆ ಜೋರಾಗಿ ಹೇಳಿಲ್ಲ ಅಂದ್ರೆ ಕೇಳ್ಸಲ್ಲ. ಭಾರತದ ಅತ್ಯಂತ ಚಿಕ್ಕ ರಾಜ್ಯದಲ್ಲಿ ನಾನಿವಾಗ ಇರೋದು. ನಾನು ಹೋಗ್ತಾ ಇರೋದು ಗೋವಾದ ಹೆದ್ದಾರಿ, ಗೋವಾದ ರಾಜಧಾನಿಯಾದಂತಹ ಪಣಜಿಯಲ್ಲಿ. ನೋಡಿ, ಈಗೂ ಉಂಟೆ ಇಲ್ಲಿ ಸಿಗ್ನಲ್ ಐತೆ, ಆದ್ರೆ ಅವ್ ಆನ್ ಆಗಲ್ಲ. ಯಾಕೆ ನಗ್ತಾ ಇದೆಯಾ? ಆನ್ ಆಗಲ್ಲ. ಅದು ಆನೇ ಆಗಿಲ್ಲ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ನೋಡಿ, ನೀವು ಗೋವಾದಲ್ಲಿ ಪೆಟ್ರೋಲ್ ಬಂಕ್ ಕೂಡ ಸಿಗ್ತಾ ಇಲ್ಲ ನಮ್ಗೆ. ನಮ್ ಕರ್ನಾಟಕದಲ್ಲಿ ಪ್ರತಿ 1 ಕಿಲೋಮೀಟರ್ ಆದ್ರೂ ನಮಗೆ ಪೆಟ್ರೋಲ್ ಬಂಕ್ಗಳು ಸಿಗ್ತವೆ. ಈ ಗೋವಾದಲ್ಲಿ ಪೆಟ್ರೋಲ್ ಬಂಕ್ ಹುಡುಕ್ಬೇಕು ಗುರು ನಾವು, ಎಲ್ಲೈತೆ ಅಂತ. ಹೈವೇಗಳಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ. ಆಮೇಲೆ ಗೋವಾದಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ರೋಡ್ ಸೈಡ್ ಅಲ್ಲಿ ಯಾವ ಪೆಟ್ಟಿ ಅಂಗಡಿಗಳು ಇಲ್ಲ. ಈಗ
ಬೆಂಗಳೂರು ತರ ಎಲ್ಲಿ ಬೇಕೋ ಅಲ್ಲಿ ಊಟಗಳು ಸಿಗಲ್ಲ, ಎಲ್ಲಿ ಬೇಕೋ ಅಲ್ಲಿ ಬೇರೆ ಯಾವುದೇ ವ್ಯವಸ್ಥೆಗಳು ಇರಲ್ಲ, ಏನು ಸಿಗಲ್ಲ. ರೋಡ್ ಸೈಡಲ್ಲಿ ಅಂತೂ ಏನು ಸಿಗೋದೇ ಇಲ್ಲ ನಿಮ್ಗೆ. ಅಯ್ಯೋ, ನಿಮಗೆ ಜಾಸ್ತಿ ಸಿಗೋದೇನಪ್ಪ ಅಂತ ಅಂದ್ರೆ ಪೇಂಟೇ ಆಗದಿರೋ ಅಂತ ಗೋಡೆಗಳು, ಜನಗಳು ವಾಸನೆ ಮಾಡ್ತಲೇ ಇರೋ ಬಿದ್ದೋಗಿರೋ ಅಂತ ಬಿಲ್ಡಿಂಗ್ಗಳು, ಅಲ್ಲೊಂದ್ಸರಿ ಇಲ್ಲೊಂದ್ಸಲಿ ಕಾಕ ಅನ್ನೋ ಕಾಗೆಗಳು. ಗುರು ಗುರು ನೋಡಿ ಇಲ್ಲಿ, ಇದು ಗೋವಾದ ಬಂದರು ಏನಿದೆ ನೋಡ್ತಾ ಇದ್ದೀರಾ, ಅಲ್ಲಿ ಮುಂದೆ ಕಾಣ್ತಾ ಇರೋದಲ್ಲ ಗೋವಾದ ಬಂದರು. ಅದು ಮಸ್ತಾಗೈತೆ. ಅಲ್ಲೊಂದ್ ಯಾವ್ದೋ ದೊಡ್ಡ ಶಿಪ್ ನಿಂತೈತೆ. ನೋಡ್ರಿ, ಇದು ಒಳ್ಳೆ ವ್ಯೂ. ಇದು ಗೋವಾದಲ್ಲಿ ಇದು ಒಂಥರ ಸಿಲಿಕಾನ್ ಸಿಟಿ ತರ ಇದು ಗೋವಾದಲ್ಲಿ. ನಾನು ಇಲ್ಲಿ ಮಾತ್ರ ಒಂದ್ ಸ್ವಲ್ಪ ಗೋವಾ ಒಂಚೂರು ಚೆನ್ನಾಗಿರೋದು ಕಾಣಿಸ್ತಾ ಇರೋದು ನನಗೆ. ಯಾಕೆ ಅಂದ್ರೆ ಪೋರ್ಚುಗೀಸರ ಕಾಲದಲ್ಲಿ ಈ ಜಾಗನ ಪೋರ್ಚುಗೀಸರು ವಶಪಡಿಸ್ಕೊಂಡಾಗ ಇದನ್ನ ಅವರು ಮೇನ್ ಆಡಳಿತ ಕೇಂದ್ರವಾಗಿ ಮಾಡ್ಕೊಂಡಿದ್ರು. ಸೊ ಅದರಿಂದ ಈ ಜಾಗ ಸುತ್ತಮುತ್ತ ಏನಿದೆ ಇಲ್ಲೆಲ್ಲ ಪೂರ್ತಿ ಸ್ವಲ್ಪ ಅಭಿವೃದ್ಧಿ ಹೊಂದಿರೋ ತರ ಕಾಣಿಸ್ತದೆ ನಮ್ಗೆ. ಅದು ಬಿಟ್ರೆ ಬೇರೆ ಕಡೆ ಹೋದ್ರೆ ನಿಮ್ಗೆ ಏಮಿ ಲೇದು. ಈಗ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಗೋವಾದಲ್ಲಿ ಒಂದು ಲೆವೆಲ್ಗೆ ಇಲ್ಲಿ ಮನೆಗಳಿದಾವೆ. ಗುರು ನೋಡಿ, ಇಲ್ಲಿ ಗೋವಾದಲ್ಲಿ ಈ ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಯಾರು ಮನೆಗಳನ್ನೇ ಕಟ್ಟಲ್ಲ. ಇಲ್ಲಿ ಹೊಸದಾಗಿ ಕಟ್ತಾ ಇರೋ ಬಿಲ್ಡಿಂಗ್ಗಳನ್ನ ನೋಡಿದೆ, ಆದ್ರೂ ಆ ವಾಸ್ತುಶಿಲ್ಪ ವಾಸ್ತು ಶೈಲಿಗಳು ಇವಾಗ್ಲೂ ಯಾವುದೋ ಒಳ್ಳೆ ಪೋರ್ಚುಗೀಸ್ ಕಾಲದ ಬಿಲ್ಡಿಂಗ್ಗಳ ಥರನೇ ಕಟ್ತಾವ್ರೆ. ಸದ್ಯ ಇವಾಗ ರೀಸೆಂಟಾಗಿ ಇನ್ನೊಂದು ಯಾವುದೋ ಬಿಲ್ಡಿಂಗ್ ನೋಡೋಕ್ಕೆ
ಹೈವೇಲೆ ಹೋಗೋಣ. ಹೈವೇಲೆ ಹೋಗೋದ್ ಬಿಟ್ಟು ಇದು ಯಾಕೆ ಇಲ್ಲ ಕರ್ಕೊಂಡು ಹೋಗೋಣ. ಡಿಪ್ರೆಷನ್. ಇವತ್ತು ನಾನು ಗೋವಾದ ಒಂದು ಪ್ರಸಿದ್ಧ ಜಾಗ ಆಗಿರುವಂಥ ಬಾಸ್ಲಿಕಾ ಆಫ್ ಬಾಮ್ ಜೀಸಸ್ ಚರ್ಚ್ ಹತ್ರ ಇದ್ದೀನಿ. ಇದು ಯುನೆಸ್ಕೋದ ಒಂದು ಹೆಸರಾಂತ ಕಟ್ಟಡಗಳ ಲಿಸ್ಟಲ್ಲಿ ಇದೆ. ಇದಿರೋದು ನಮ್ಮ ಗೋವಾದಲ್ಲಿ. ಸೊ ನೋಡಿ, ನಾನು ಹಿಂದಗಡೆ ಕಾಣಿಸ್ತಾ ಇದೆ ಅದೇ ಚರ್ಚು. ಅದರೊಳಗಡೆ ಹೋಗ್ತಾ ಇದ್ದೀನಿ. ಈ ಜಾಗದಲ್ಲಿ ಸೆಂಟ್ ಫ್ರಾನ್ಸಿಸ್ ಕ್ಸೇವಿಯರ್ ಅವರ ಮೃತದೇಹ ಇದೆಯಂತೆ. ಸುಮಾರು 500 ವರ್ಷಗಳಿಂದ ಈ ಜಾಗದಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಒಳಗಡೆ ಹೋಗಿ ಆ ಮೃತದೇಹನ ತೋರಿಸೋದಕ್ಕೆ.